ಒಪ್ಕೊಂಡಿದ್ದಾನೆ ನಾನಿದು ಮಾಡಿದ್ದು ಅಂತ. ಅಷ್ಟಾದ ಮೇಲೂ ಯಾವ ಆಧಾರದ ಮೇಲೆ ಅವನಿಗೆ ಬೇಲ್ ಸಿಕ್ತು? ಸಾಯಿಸಿದವನು, ಪ್ರಬುದ್ಧಳನ್ನು ಸಾಯಿಸಿದವನು ಕೇವಲ 10 ದಿನಗಳ ಒಳಗಾಗಿ ಅವನಿಗೆ ಬೇಲ್ ಸಿಗುತ್ತೆ ಅಂದರೆ ನಮ್ಮ ಕಾನೂನಿನಲ್ಲಿ ಎಲ್ಲೋ ದೋಷ ಇದೆ. ನಿಮ್ಮ ಆಶಯ ಏನು, ಆಗ್ರಹ ಏನು? ನನ್ನ ಆಗ್ರಹ ಏನು ಅಂದರೆ, ಪ್ರಬುದ್ಧ ಕೊಲೆಯಾಗಿ ತಿಂಗಳಾಯಿತು. ಅವಳು ಕೊಲೆಯಾದ ತಕ್ಷಣ ಅಪರಾಧಿ ಯಾರು ಅಂತ ಗೊತ್ತಾಯಿತು. ಅಪರಾಧ ಮಾಡಿದವನು ಒಬ್ಬ ಹೆಂಡದ ವ್ಯಾಪಾರಿಯ ಮಗ ಅಂತ ತಿಳಿಯಿತು. ಆದರೆ ಅವನೇ ಅಪರಾಧ ಮಾಡಿದವನೇ ಒಪ್ಕೊಂಡಿದ್ದಾನೆ ನಾನಿದು ಮಾಡಿದ್ದು ಅಂತ. ಅಷ್ಟಾದ ಮೇಲೂ ಯಾವ ಆಧಾರದ ಮೇಲೆ ಅವನಿಗೆ ಬೇಲ್ ಸಿಕ್ತು? ಕೇವಲ 10 ದಿನಗಳಲ್ಲಿ ಬೇಲ್ ಸಿಕ್ತಲ್ಲ, ಇದಕ್ಕೆ ಏನು ಕಾರಣ? ಯಾಕೆ ಕೊಟ್ಟರು? ಒಬ್ಬ ಕೊಲೆಗಡಕ ಅವನು ಮೈನರ್ ಆದ ತಕ್ಷಣ ಬಿಡಬೇಕಾ? ನಿರ್ಭಯ ಪ್ರಕರಣದಲ್ಲೂ ನಾವು ಇದನ್ನೇ ಎದುರಿಸಿದ್ದೀವಿ. ನಿರ್ಭಯ ಪ್ರಕರಣದಲ್ಲಿ ಒಬ್ಬ 14 ವರ್ಷದ ಹುಡುಗ ಕ್ರಿಮಿನಲ್ ಆಗಿದ್ದ. ನಿರ್ಭಯ ಹೇಳಿದ್ಲು ನನಗೆ ಹೆಚ್ಚು ಹಿಂಸೆ ಕೊಟ್ಟವನು ಅಂದರೆ ಆ 14 ವರ್ಷದ ಮೈನರ್ ಹುಡುಗ ಅಂತ. ಈ ಹುಡುಗ ಕೂಡ ಅಷ್ಟೇ ಮೈನರ್ ಆಗಿದ್ದರೂ ಸಹ ಹಿಂಸೆ ಕೊಟ್ಟು ಅವರನ್ನು ಸಾಯಿಸಿದವನು, ಪ್ರಬುದ್ಧಳನ್ನು ಸಾಯಿಸಿದವನು ಕೇವಲ 10 ದಿನಗಳ ಒಳಗಾಗಿ ಅವನಿಗೆ ಬೇಲ್ ಸಿಗುತ್ತೆ ಅಂದರೆ ನಮ್ಮ ಕಾನೂನಿನಲ್ಲಿ ಎಲ್ಲೋ ದೋಷ ಇದೆ. ನಮ್ಮ ಕಾನೂನು ಬಿಗಿಗೊಳಿಸ್ಬೇಕು, ಪೊಲೀಸ್ ವ್ಯವಸ್ಥೆ ಬಿಗಿಗೊಳಿಸ್ಬೇಕು. ಕಾನೂನುಗಳು ಸರಿಯಾಗದೆ, ಕಾನೂನುಗಳಿದ್ರೂ ಸಹ ವ್ಯವಸ್ಥೆ ಸರಿ ಹೋಗದೆ ಹೋದರೆ, ಪೊಲೀಸ್ ಮೆಂಟಾಲಿಟಿ ಸರಿ ಹೋಗದೆ ಇದ್ದರೆ ನಾವು ಎಷ್ಟೇ ಹೋರಾಟ ಮಾಡಿದರೂ ಇವೆಲ್ಲ ಆಗ್ತವೆ ಬಿಡು, ಇದೆಲ್ಲ ಏನು ಮಹಾ ಅಂತಕ್ಕಂಥ ಮಾತಾಗುತ್ತೆ. ಪ್ರಬುದ್ಧ ಎಷ್ಟು ಕಷ್ಟಪಟ್ಟು ಮಗಳನ್ನು ಸಾಕಿದ್ಲು ಅಂದರೆ ಒಂದು ಘಟನೆ ಹೇಳ್ತೀನಿ. ನಾವು ಇಬ್ಬರು ಮೈಸೂರಿಗೆ ಹೊರಟಿದ್ವಿ. ಅವಳಿಗೊಂದು ಮುಳ್ಳೂರು ಸಾಹಿತ್ಯ ಪ್ರಶಸ್ತಿ ಸಿಕ್ಕಿತ್ತು. ಶರೀಫಮ್ಮ 10,000 ಕೊಡ್ತಾರೆ, ನನ್ನ ಮಗಳ ಫೀಸ್ಗಾಗತ್ತಮ್ಮ. ಅದು ನನ್ನ ಮಗಳಿಗೆ ಫೀಸಿಗೆ ಚಿಂತೆ ಇಲ್ಲ, ಇವಾಗ ಇನ್ನೂ ಸ್ವಲ್ಪ ಹೊಂದಿಸ್ಬೇಕು, ಕಷ್ಟಪಡಬೇಕು ಅಂತ. ಅಷ್ಟು ಕಷ್ಟದಿಂದ ಸಾಕಿದ ಮಗು, ಸಿಂಗಲ್ ಪೇರೆಂಟ್ ಅವಳು. ಸಿಂಗಲ್ ಪೇರೆಂಟ್ ಆಗಿ ಮಗುವನ್ನು ಸಾಕಿದಂಥ ಸೌಮ್ಯ ಎಂತಹ ಹೋರಾಟಗಾರ್ತಿ. ಅಂಥವರ ಮಕ್ಕಳಿಗೆ ಹೀಗಾದರೆ ನಾವೆಲ್ಲ ಹೇಗೆ ಬದುಕೋದು ಈ ಸಮಾಜದಲ್ಲಿ? ಈ ಸಮಾಜದಲ್ಲಿ ಒಂದು ಕಾನೂನು ವ್ಯವಸ್ಥೆ ಅನ್ನೋದು ಇದೆನಾ? ನಾವು ಎಲ್ಲಿಗೆ ಹೋಗಬೇಕು? ಯಾರನ್ನು ಕೇಳಬೇಕು? ಕಮಿಷನರ್ಗಳು ಇಷ್ಟೊಂದು ಉಡಾಫೆಯಾಗಿ ಮಾತಾಡ್ತಾರೆ, ಪೊಲೀಸರು ದುಡ್ಡಿದ್ದವರ ಪರವಾಗಿ ಮಾತಾಡ್ತಾರೆ. ನೋಡಿ, ಇಲ್ಲಿ ಇವೊಂದು ಯಾರ ಫಿಲ್ಮ್ ಆ್ಯಕ್ಟರ್ ಹೆಸರೇನು, ದರ್ಶನ್ ಬಗ್ಗೆ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಆಗ್ಲೇನೆ ನಿನ್ನೆ ಆಗಿದೆ ಪ್ರಕರಣ, ನಿನ್ನೆ ಅರೆಸ್ಟ್ ಮಾಡಿದ್ದಾರೆ. ಇವತ್ತು ಅದರ ಬಗ್ಗೆ ಇದು ಮಾಡ್ತಾ ಇದ್ದಾರೆ. ಸೆಲಿಬ್ರಿಟಿಗಳಿಗೊಂದು ಮತ್ತು ಸಾಮಾನ್ಯ ಮಹಿಳೆಯರಿಗೊಂದು ಅಂತಂದರೆ ಇದು ನ್ಯಾಯನಾ? ನಾವು ಸರ್ಕಾರ ಕೇಳಬೇಕಾಗಿದ್ದು ಇದು. ಕಾನೂನು ಎಲ್ಲರಿಗೂ ಒಂದೇ, ದುಡ್ಡಿದ್ದವರಿಗೊಂದು ಬಡವರಿಗೊಂದಿದೆನಾ? ಹಾಗೆ ಮಾಡಬೇಡಿ. ಪ್ರಬುದ್ಧಳಿಗೆ ನ್ಯಾಯ ಕೊಡಿ, ಸೌಮ್ಯಳಿಗೆ ಅವಳ ತಾಯ್ತನಕ್ಕೆ ಗೌರವ ಕೊಡಿ. ಆ ಮಹಿಳೆ ಎಷ್ಟು ಕಷ್ಟಪಟ್ಟು ಮಕ್ಕಳನ್ನು ಸಾಕಿದ್ದಾಳೆ. ಅಂತಹ ಮಗುವನ್ನು ಸಾಯಿಸುವಂತಹ ಕ್ರೌರ್ಯ ಆ ಪುಟ್ಟ ಮಗುವಿನಲ್ಲಿ ಎಲ್ಲಿಂದ ಬಂತು? ಅದರ ಬಗ್ಗೆ ನಾವು ಮಹಿಳಾ ಆಯೋಗ ಆಗಲಿ, ಕಾನೂನುಗಳಲ್ಲಾಗಲಿ ತಿದ್ದುಪಡಿ ಮಾಡಿ ಈ ಮೈನರ್ ಅಪರಾಧಗಳನ್ನು ನಾವು ಹೇಗೆ ನೋಡಬೇಕು, ಅವರಿಗೆ ಆದ ಬೇರೆ ಒಂದು ಕಾನೂನು ಮಾಡೋ ಅವಶ್ಯಕತೆ ಇದೆನಾ? ನಿರ್ಭಯ ಪ್ರಕರಣದಲ್ಲಿ ಆದಾಗ ನಾವು ಹೊಸ ಕಾನೂನು ಒಂದನ್ನು ತಂದ್ವಿ. ಜಸ್ಟಿಸ್ ವರ್ಮಾ ಅವರ ಅಧ್ಯಕ್ಷತೆಯಲ್ಲಿ ಮಾಡಿದ ಎಷ್ಟೋ ಕಾನೂನುಗಳು ಇನ್ನೂ ಜಾರಿನೇ ಮಾಡಿಲ್ಲ. ಹೀಗೆ ನಮ್ಮ ಜನರ ಸಮಾಜದ ಮನಸ್ಥಿತಿ ಬದಲಾಗಬೇಕು. ಮಕ್ಕಳಿಗೆ ತಾಯಿ ತಂದೆಗಳು ಒಳ್ಳೆಯ ಶಿಕ್ಷಣ ಕೊಡಬೇಕು. ಅವರು ಹೆಂಡದ ವ್ಯಾಪಾರಿ ಆಗಲಿ, ಹಣ್ಣಿನ ವ್ಯಾಪಾರಿನೇ ಆಗಲಿ, ಅವರು ಮಕ್ಕಳಿಗೆ ಒಳ್ಳೆಯ ಶಿಕ್ಷಣ ಕೊಟ್ಟು ಇವತ್ತು ಉತ್ತಮ ಸಮಾಜದ ಹೆಣ್ಣು ಮಕ್ಕಳನ್ನು ನಾವು ರಕ್ಷಿಸುವಂತಹ ಕೆಲಸ ಕಾನೂನು, ಪೊಲೀಸು ಆಯೋಗಗಳಿಂದ ಆಗಲಿ. ಸರ್ಕಾರಗಳು ಅದಕ್ಕೆ ಸ್ಪಂದಿಸಲಿ. ಗೃಹ ಮಂತ್ರಿಗಳು ಒಂದು ರೀತಿಯ ಡಿಲೇ, ಈ ರೀತಿಯ ತಡವಾಗಿ ಮಾತುಗಳನ್ನು ಆಡೋದನ್ನು ಬಿಟ್ಟು ತಕ್ಷಣ ಅದನ್ನು ಸ್ಪಂದಿಸಲಿ ಅಂತ ಹೇಳ್ತೀನಿ.